ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕ್ವಶನ್ಸ್ ರ್ಯಾಂಕ್ ಮಾಡಲ್ 3 ನೋಡಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಆಲ್ ದ ನೆಟ್ವರ್ಕ್ಸ್ ಲೇಯರ್ಸ್ ಇನ್ ಸರ್ವಿಸಸ್ ಅಂತ ಅಂದ್ಬಿಟ್ಟು 6 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಹೌ ಪ್ಯಾಕೆಟ್ಸ್ ಆರ್ ರೌಟೆಡ್ ಇನ್ ಪ್ಯಾಕೆಟ್ ಸ್ವಿಚ್ಡ್ ನೆಟ್ವರ್ಕ್ಸ್ ಯೂಸಿಂಗ್ ಎ ಡೇಟಾಗ್ರಾಮ್ ಅಪ್ರೋಚ್ 5 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸ್ ಅದಾಗಿರುತ್ತೆ. ಎಕ್ಸ್ಪ್ಲೇನ್ ದ how the packets are routed in the VC approach networks using the datagram approach 12 marks questions ಅದಾಗಿರುತ್ತೆ. ಎಕ್ಸ್ಪ್ಲೇನ್ ಅಡ್ರೆಸ್ ಸ್ಪೇಸ್ IPv4 ಮತ್ತು ಕ್ಲಾಸ್ಫುಲ್ ಅಡ್ರೆಸ್ಸಿಂಗ್ ಇದು 7 ಮಾರ್ಕ್ಸ್ ಕ್ವಶನ್ಸ್ ಅದಾಗಿರುತ್ತೆ. ನೆಕ್ಸ್ಟು ಹಂಗೆ ನಿಮಗೆ ಅದೇ ಥರ ಸೇಮ್ ಕ್ವಶನ್ಸ್ನ ಈ ಥರ ಕೇಳ್ಬೋದು. ಎಕ್ಸ್ಪ್ಲೇನ್ ಕ್ಲಾಸಸ್ ಅಡ್ರೆಸ್ಸಿಂಗ್ ಇನ್ IPv4 ಅಂತಂದಿದ್ದು 10 ಮಾರ್ಕ್ಸ್ ಕೇಳ್ಬೋದು. ನೋಡಿ ಇದು ಯಾವ ಥರ ಅಂತ ಸ್ವಲ್ಪ ಡಿಫ್ರೆಂಟ್ ಕೇಳ್ಬೋದು ಕ್ವಶನ್ಸ್ನ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. IPv4 ಮತ್ತು ಇನ್ನೊಂದು IPv6 ಅನ್ನೋದು ಕೂಡ ಇದೆ ಇದೇ ಒಂದು ಮಾಡಿಲಲ್ಲಿ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಕ್ಲಾಸ್ಫುಲ್ ಅಡ್ರೆಸ್ಸಿಂಗ್ ಅದೇ ಆಯಿತು. ಫಿಫ್ತ್ ಕ್ವಶನ್ಸ್ ಇದೆ. ಸಿಕ್ಸ್ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಫಾಲೋವಿಂಗ್ DHCP ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ಸ್ ಪ್ರೋಟೋಕಾಲ್ ಅಂತಂದು ಅದರಲ್ಲಿ ನಿಮಗೆ ಮತ್ತೆ ಆಪರೇಷನ್ಸ್ ಆಫ್ DHCP ಮೆಸೇಜ್ ಫಾರ್ಮೇಟು FSM ಫಾರ್ DHCP ಕ್ಲೈಂಟ್ ಇದೊಂದು 10 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸ್ ಅದಾಗಿರುತ್ತೆ. ಎಕ್ಸ್ಪ್ಲೇನ್ ನೆಟ್ವರ್ಕ್ ಅಡ್ರೆಸ್ಸಿಂಗ್ ರೆಸೊಲ್ಯೂಷನ್ಸ್ ಅಂತಂದು ಇದನ್ನ N80 ಅಂತಲೂ ಕೇಳ್ಬೋದು. ಇದು 8 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಎಕ್ಸ್ಪ್ಲೇನ್ ಲೀಸ್ಟ್ ಕಾಸ್ಟ್ ರೌಟಿಂಗ್ ವಿತ್ ನೀಟ್ ಡಯಾಗ್ರಾಮ್ ಬಿಟ್ಟು 8 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ಸ್ ಆಗಿರುತ್ತೆ. ನೈನ್ತ್ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಡಿಸ್ಟನ್ಸ್ ವೆಕ್ಟರ್ ರೌಟಿಂಗ್ ವಿತ್ ನೆಸಸರಿ ಡಯಾಗ್ರಾಮ್ ಆ್ಯಂಡ್ ಗಿವ್ ದ ಅಲ್ಗೋರಿದಮ್ ಫಾರ್ ದಿ ಸೇಮ್ ಅಂತಂದ್ಬಿಟ್ಟು ಇದು ಒಂದು 10 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್ ಆಗಿರುತ್ತೆ. ಇಲ್ಲಾಂದರೆ ಈ ಥರ ಕೇಳಬಹುದು ಇನ್ನೊಂದು ಕ್ವಶನ್ಸ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಎಕ್ಸ್ಪ್ಲೇನ್ ಲಿಂಕ್ ಸ್ಟೇಟ್ ರೌಟಿಂಗ್ ವಿತ್ ನೆಸಸರಿ ಡಯಾಗ್ರಾಮ್ ಗಿವ್ ದ ಅಲ್ಗೋರಿದಮ್ ಫಾರ್ ದಿ ಸೇಮ್ ಅಂತಂದು, ಇಲ್ಲಾಂದರೆ ವೆಕ್ಟರ್ ರೌಟಿಂಗ್ಗೆ ಆ ಒಂದು ಕ್ವಶನ್ಸ್ ಅದಾಗ ಕೇಳ್ಬೋದು. ರಿಪೀಟ್ ಆಗಿದೆ, ಒಂದಿಷ್ಟು ರಿಪೀಟ್ ಆಗಿದೆ ಬಿಡಿ ಇದರಲ್ಲಿ ನೋಡಿ. ಇದು ಒಂದು 12 ಮಾರ್ಕ್ಸ್ ರಿಪೀಟ್ ಆಗಿದೆ ಒಂದು ಕ್ವಶನ್ಸು. ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೇನ್ ದ ರೌಟಿಂಗ್ ಇನ್ಫಾರ್ಮೇಷನ್ಸ್ ಪ್ರೋಟೋಕಾಲ್ ಇನ್ RIP ಅಂತ ವಿತ್ ಅಲ್ಗೋರಿದಮ್ ಕೇಳ್ಬೋದು. ಮೆಸೇಜ್ ಫಾರ್ಮೆಟ್ ಆಫ್ RIP ಅಂತಂದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಓಪನ್ ಶಾರ್ಟೆಸ್ಟ್ ಪಾತ್ ನೋಡಿ OSPF ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಇದು ಕೂಡ 10 ಮಾರ್ಕ್ಸಿಗೆ ಕೇಳ್ಬೋದು. ಎಕ್ಸ್ಪ್ಲೇನ್ OSPF ಮೆಸೇಜ್ ಫಾರ್ಮೆಟ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಒಂದ್ಸರಿ OSPF ಕೇಳಿದ್ರೆ ಯಾವ ಥರ ಆದರೂ ನಿಮಗೆ ಬಂದು ಕೂಡ ಆನ್ಸರ್ ಮಾಡೋಕ್ಕಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಆಪರೇಷನ್ಸ್ ಆಫ್ BGP4 ಅಂದರೆ ಬಾರ್ಡರ್ ಗೇಟ್ವೇ ಪ್ರೋಟೋಕಾಲ್ ಅಂತ 8 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಫಾರ್ಮೇಟ್ ಆಫ್ ದಿ ಪಾತ್ ಆಟ್ರಿಬ್ಯೂಟ್ 6 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ಸ್ ಇದಾಗಿರುತ್ತೆ. ನೆಕ್ಸ್ಟ್ 17 ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ BGP ಮೆಸೇಜ್ 6 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ ಎಕ್ಸ್ಪ್ಲೇನ್ MOSPF ಅಂದ್ಬಿಟ್ಟು ಅಂದರೆ ಮಲ್ಟಿಕ್ಯಾಸ್ಟ್ ಲಿಂಕ್ ಸ್ಟೇಟ್ ಇದು 10 ಮಾರ್ಕ್ಸ್ ಕೇಳುವಂಥ ಕ್ವಶನ್ಸು. ನೆಕ್ಸ್ಟ್ IPv6 ಪ್ರೋಟೋಕಾಲ್ ಪ್ಯಾಕೆಟ್ ಫಾರ್ಮೆಟು 6 ಮಾರ್ಕ್ಸ್ ಕ್ವಶನ್ಸು. ಇದು ನೋಡಿ ಇದು ತುಂಬ ಇಂಪಾರ್ಟೆಂಟು. IPv4 ಆದರೆ ಮತ್ತೆಲ್ಲ IPv6 ಅದ ಕೇಳುವಂಥ ಕ್ವಶನ್ಸು. ಇದನ್ನು ಈ ಥರನೂ ಕೇಳ್ಬೋದು. ಯಾವುದಂದರೆ ಎಕ್ಸ್ಪ್ಲೇನ್ ಪ್ಲೇಲೋಡ್ ಆನ್ IPv6 ಡೇಟಾಗ್ರಾಮ್ ಅಂತಂದು ಎಲ್ಲ ಒಂದು ಸರಿ ಕ್ವಶನ್ಸ್ ನೋಡ್ಕೊಳ್ಳಿ. ಡಿಫ್ರೆಂಟ್ ಸ್ಟೈಲಲ್ಲಿ ಕೇಳ್ಬೋದು ಕ್ವಶನ್ಸ್ನ. ಎಲ್ಲ PDFs ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗುತ್ತಿರುತ್ತೆ ಅಂತ ಹೇಳ್ತಾ ಎಲ್ಲರೂ ಜಾಯ್ನ್ ಆಗಿರಿ ನಮ್ಮ ಒಂದು ವಾಟ್ಸಪ್ ಚಾನಲ್. ಮತ್ತು ಅಲ್ಲಿ ತುಂಬಾ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕ್ತಾ ಇರ್ತೀವಿ ಆ ಟೈಮಲ್ಲಿ ಲಾಸ್ಟ್ ಮಿನಿಟ್ಸಲ್ಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್.